ಹಾಯ್ ಎಲ್ರಿಗೂ ಮತ್ತೆ ಸಮಾಚಾರ ಕಣ್ರಿ. ಹೆಲ್ತ್ ಎಡ್ಜ್ ಅನ್ನೋ ಕಂಪ್ನಿಯಲ್ಲಿ ಹೈರಿಂಗ್ ಸ್ಟಾರ್ಟ್ ಆಗಿದೆ. ಕ್ವಾಲಿಫಿಕೇಶನ್ ಎನಿ ಬ್ಯಾಚುಲರ್ಸ್ ಡಿಗ್ರಿ ಮುಗಿಸಿದ್ರೆ ಸಾಕು, ಅಂದ್ರೆ ಬಿಇ, ಬಿಟೆಕ್, ಬಿಸಿ, ಎಂಸಿ ಆಗಿದ್ರೆ ಸಾಕು. ರೋಲ್ ಬಂದ್ಬಿಟ್ಟು ಅಸೋಸಿಯೇಟ್ ಟೆಕ್ನಿಕಲ್ ಸರ್ವಿಸ್ ರೋಲ್ ಆಗಿರುತ್ತೆ. ಬಂದು ಬ್ಯಾಂಗ್ಳೂರ್ ಇರುತ್ತೆ. ಬೇಗ ಅಪ್ಲೈ ಮಾಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಹೋಗಿ ಚೆಕ್ ಮಾಡಿ. ಬನ್ನಿ, ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಏನೇನ್ ಕೊಟ್ಟಿದ್ದಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ ಅಂತ ನೋಡೋಣ. ಹೇಳಿದಾಗೆ ಕಂಪ್ನಿ ಬಂದ್ಬಿಟ್ಟು ಹೆಲ್ತ್ ಅಂಡ್ ಸರ್ವಿಸ್ ಆಗಿರುತ್ತೆ. ರೋಲ್ ಬಂದ್ಬಿಟ್ಟು ಅಸೋಸಿಯೇಟ್ ಟೆಕ್ನಿಕಲ್ ಸರ್ವಿಸ್ ಇಂಜಿನಿಯರ್ ಆಗಿರುತ್ತೆ. ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿ ಇದೆ. ನೀವು ನೋಡ್ತಾ ಇರ್ಬೋದು. ನಾರ್ಮಲ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಟೈಮ್ ಲೈಕ್ ಕಸ್ಟಮರ್ ಜೊತೆ ಒಂದು ಟೆಕ್ನಿಕಲ್ ಸಪೋರ್ಟ್ ಯಾವಾಗ್ಲೂ ಇರಬೇಕು. ಕಸ್ಟಮರ್ ಕ್ಲೈಂಟ್ ಇಂದ ಏನಾದ್ರೂ ಒಂದು ಇಶ್ಯೂಸ್ ಬಂದ್ರೆ ನೀವು ಆಸ್ ಎ ಕಸ್ಟಮರ್ ಟೆಕ್ನಿಕಲ್ ಸಪೋರ್ಟ್ ಆಗ್ಬಿಟ್ಟು ಆ ಇಶ್ಯೂನ ಡಯಾಗ್ನೋಸ್ಟಿಕ್ ಮಾಡಿ ಅದಕ್ಕೆ ಎಕ್ಸಾಕ್ಟ್ ಆಗಿರೋ ಸೊಲ್ಯೂಷನ್ ಅಥವಾ ರೆಸೊಲ್ಯೂಷನ್ ಕೊಡ್ಬೇಕಾಗಿರುತ್ತೆ. ಮತ್ತೆ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದ್ರು ಲೈಕ್ ಟ್ರಬಲ್ ಶೂಟ್ ಮಾಡ್ಬೇಕು. ಲೈಕ್ ಮೈಕ್ರೋಸಾಫ್ಟ್ ಟೀಮ್ಸ್ ಇಶ್ಯೂ ಬರ್ಬೋದು, ವಿಂಡೋಸ್ ಇಶ್ಯೂ ಬರ್ಬೋದು, ಇಲ್ಲ ಏನಾದ್ರು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುವಾಗ ಕಸ್ಟಮರ್ಸ್ ಅಥವಾ ನಥಿಂಗ್ ಬಟ್ ಕ್ಲೈಂಟ್ಸ್ ಏನಾದ್ರು ಇಶ್ಯೂನ ಫೇಸ್ ಮಾಡಿ ಟ್ರೈಸ್ ಮಾಡ್ಬೋದು. ಲೈಕ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಇಶ್ಯೂ ಆಗಿರ್ಬೋದು, ಏನೇ ಇಶ್ಯೂ ಆಗಿರ್ಬೋದು, ನೀವು ಆ ಇಶ್ಯೂನ ನಥಿಂಗ್ ಬಟ್ ಆ ಟಿಕೆಟ್ ನ ರಿಸಾಲ್ವ್ ಮಾಡ್ಬೇಕು. ಅಂದ್ರೆ ಐಡೆಂಟಿಫೈ ಮಾಡಿ, ಟ್ರಬಲ್ ಶೂಟ್ ಮಾಡಿ, ಏನಕ್ಕೆ ಇಶ್ಯೂ ಬರ್ತಾ ಇದೆ ಲ್ಯಾಪ್ಟಾಪ್ ಅಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಕ್ ಹೋದಾಗ, ಈ ತರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ನೀವು ಅದನ್ನ ರೆಸೊಲ್ಯೂಷನ್ ಕೊಡ್ಬೇಕಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್ ಕೊಡ್ಬೇಕು. ಏನಾದ್ರು ಕಾಂಪ್ಲೆಕ್ಸ್ ಇಶ್ಯೂ ಬಂದ್ರೆ ಎಸ್ಕಲೇಟ್ ಮಾಡಬೇಕು. ಮತ್ತೆ ಮೇಂಟೈನಿಂಗ್ ಕ್ಲಿಯರ್ ಕಮ್ಯುನಿಕೇಶನ್ ವಿತ್ ಕಸ್ಟಮರ್ ಥ್ರೂ ಔಟ್ ದ ರೆಸೊಲ್ಯೂಷನ್ ಪ್ರಾಸೆಸ್. ಅಂದ್ರೆ ನೀವು ಒನ್ ಟು ಒನ್ ಕನೆಕ್ಟ್ ಆಗಿರ್ತೀರಾ. ಟಿಕೆಟ್ಸ್ ಅಂದ್ರೆ ಕಸ್ಟಮರ್ ಏನಾದ್ರೂ ನಿಮ್ಗೆ ಇಶ್ಯೂಸ್ ನ ರೈಸ್ ಮಾಡಿ, ಅಂದ್ರೆ ಟಿಕೆಟ್ ಮುಖಾಂತರ ಇಶ್ಯೂಸ್ ನ ರೈಸ್ ಮಾಡಿದ್ರೆ ನೀವು ಇಶ್ಯೂನ ಸಾಲ್ವ್ ಮಾಡಕ್ಕೆ ನೀವು ಅವ್ರ ಹತ್ರ ಕನೆಕ್ಟ್ ಆಗಿರ್ತೀರಾ. ಇವನ್ ಇಟ್ ಮೇ ಬಿನ್ ಟೀಮ್ಸ್ ಆರ್ ಇವನ್ ಇಟ್ ಮೇ ಬಿನ್ ಗೂಗಲ್ ಮೀಟ್. ಆ ಟೈಮಲ್ಲಿ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಕ್ಲೈಂಟ್ ಅಂಡ್ ಯು ಇಟ್ ಶುಡ್ ಬಿ ಅನ್ ವೆರಿ ವೆಲ್ ಮೇಂಟೈನ್ಡ್ ಇನ್ ಅ ಪ್ರೊಫೆಷನಲ್ ಮ್ಯಾನರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎವ್ರಿಥಿಂಗ್ ಇಫ್ ಇಟ್ಸ್ ಏನಾದ್ರು ನಾಲೆಡ್ಜ್ ಅಂತ ನಿಮ್ಗೆ ಗೊತ್ತಾರ, ಡಾಕ್ಯುಮೆಂಟೇಶನ್ ಪ್ರಾಸೆಸ್ ನ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇನಕ್ಕಾದ್ರೂ ನೆಕ್ಸ್ಟ್ ಯಾರಾದ್ರೂ ನಿಮ್ ಕೊಲೀಗ್ಸ್ ಏನಾದ್ರು ಈ ತರ ಇಶ್ಯೂಸ್ ನ ಫೇಸ್ ಮಾಡಿದ್ರೆ ದೇ ಕ್ಯಾನ್ ಗೋ ಥ್ರೂ ದಿಸ್ ಡಾಕ್ಯುಮೆಂಟ್ ಅಂಡ್ ರೆಫರ್ ದಿಸ್ ಡಾಕ್ಯುಮೆಂಟ್ ಅಂಡ್ ದೇ ಕ್ಯಾನ್ ಈಸಿಲಿ ಪ್ರೊವೈಡ್ ದ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಫಾರ್ ಎನಿ ಅದರ್ ಕಸ್ಟಮರ್ಸ್ ಆರ್ ಕ್ಲೈಂಟ್ಸ್. ನಾರ್ಮಲ್ ಆಗಿ ಶಿಫ್ಟ್ಸ್ ಇರುತ್ತೆ, ಈವ್ನಿಂಗ್ ಶಿಫ್ಟ್ಸ್ ಇರುತ್ತೆ, ಆಫ್ಟರ್ನೂನ್ ಶಿಫ್ಟ್ಸ್ ಇರುತ್ತೆ. ಡೋಂಟ್ ವರಿ, ಎಲ್ಲದಕ್ಕೂ ಅಲೋಯನ್ಸ್ ಇರುತ್ತೆ. ಇದು ಒಂದು ಕೀ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದ್ರೆ ನೀವು ಒಂದು ಬ್ಯಾಚುಲರ್ಸ್ ಡಿಗ್ರಿನ ತಗೊಂಡಿರ್ಬೇಕು. ಇಟ್ ಮೇ ಬಿ ಇನ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಬಿಸಿ, ಎಂಸಿ ರಿಲೇಟೆಡ್ ಟೆಕ್ನಿಕಲ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಒಂದು ಬ್ಯಾಚುಲರ್ಸ್ ಡಿಗ್ರಿನ ತಗೊಂಡಿರ್ಬೇಕು. ಫ್ರೆಶರ್ ಆದ್ರೂ ಆಗ್ಬಹುದು ಅಥವಾ 2 years ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಕೂಡ ಹಾಕ್ಬಹುದು. ಪ್ರಿಫರ್ಡ್ ಎಕ್ಸ್ಪೀರಿಯನ್ಸ್ ಇನ್ ಬೇಸಿಕಲಿ ನಿಮ್ಗೆ ಏನಾದ್ರು ಹೆಲ್ತ್ ಇನ್ಶೂರೆನ್ಸ್ ಡೊಮೈನು ಅಥವಾ BPO, ಸೇಲ್ಸ್ ಫೋರ್ಸ್, ಏನಾದ್ರು ಟಿಕೆಟ್ ಮ್ಯಾನೇಜ್ಮೆಂಟ್ ಏನಾದ್ರು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇದ್ರೆ ಈ ಜಾಬ್ ರೋಲ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದೇ ನಾರ್ಮಲ್ ಆಗಿ ಎಂಗೇಜ್ ಮಾಡೋದು, ಕಸ್ಟಮರ್ ಜೊತೆ ಮ್ಯಾನೇಜ್ಮೆಂಟ್ ಮಾಡೋದು, ಎಂಗೇಜಿಂಗ್ ಅಂಡ್ ಮ್ಯಾನೇಜಿಂಗ್ ವಿತ್ ಕಸ್ಟಮರ್, ಹೌ ದೇ ವಿಲ್ ಕಾಲ್, ಹೌ ಯು ಆರ್ ಗೋಯಿಂಗ್ ಟು ರೆಸ್ಪಾಂಡ್ ವಿತ್ ದಮ್, ದಟ್ಸ್ ಬೇಸಿಕಲಿ ಪ್ಲೇಸ್ ಇನ್ ವೈಟಲ್ ರೋಲ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು ನಾರ್ಮಲ್ ಆಗಿ ಅವ್ರಿಗೆ ಏನೇನ್ ಬೇಕು ಅಂತ ಹೇಳಿರೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಟೆಕ್ನಿಕಲಿ ಆಗಿ ಏನಾದ್ರು ನಿಮ್ಗೆ ಅದೇ ಜಾವಾ, SQL ಬೇಸಿಕ್ ಇವೆಲ್ಲ ಗೊತ್ತಿದ್ರೆ ಇನ್ನೂ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. ನಾರ್ಮಲ್ ಆಗಿ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಓರಲ್ ಮತ್ತೆ ರಿಟರ್ನ್ ಇರಬೇಕು. ಮತ್ತೆ the way you going to communicate with a clients or a customer, that's plays in a vital role. ಅಂದ್ರೆ ನೀವು ಯಾವ ತರ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದು ತುಂಬಾ ಎಲಿಜಿಬಿಲಿಟಿ, ತುಂಬಾ ಮ್ಯಾಂಡಿಟರಿ ಆಗಿರುತ್ತೆ. ಏನಕ್ಕೆ ಒಂದು ಕಸ್ಟಮರ್ ಸಪೋರ್ಟ್ ಅಥವಾ ಕಸ್ಟಮರ್ ಎಕ್ಸಿಕ್ಯೂಟಿವ್ ರೋಲ್ ಅಲ್ಲಿ ಕಮ್ಯುನಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ನೀವು ಬೆಳಗ್ಗೆ ಆಯ್ತು ಅಂದಕ್ಷಣ ನೀವು ನಾರ್ಮಲ್ ಆಗಿ ಒಂದು ಟಿಕೆಟ್ಸ್ ನ ರಿಸಾಲ್ವ್ ಮಾಡ್ಬೇಕು. ಟಿಕೆಟ್ಸ್ ಅಲ್ಲಿ ಬೇಜಾನ್ ಕಂಟ್ರೀಸ್ ಇಂದ ಬರ್ತಾರೆ, ಲೈಕ್ USA, ಯುರೋಪ್. ಅವ್ರದ್ದು ಆಕ್ಸೆಂಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಆ ಆಕ್ಸೆಂಟ್ ನ ತಿಳ್ಕೊಂಡ್ಬಿಟ್ಟು ನೀವು ಮತ್ತೆ ರೆಸ್ಪಾಂಡ್ ಮಾಡ್ಬೇಕಲ್ಲ. ದ ವೇ ಯು ಕಮ್ಯುನಿಕೇಟ್ ಅಂಡ್ ದ ಲ್ಯಾಂಗ್ವೇಜ್, ಹೌ ಮಚ್ ಫ್ಲೂಯೆಂಟ್, ವಾಟ್ ಯು ಆರ್ ಗೋಯಿಂಗ್ ಟು ರೆಸ್ಪಾಂಡ್ ಆರ್ ವಾಟ್ ಯು ಆರ್ ಗೋಯಿಂಗ್ ಟು ಡೆಲಿವರ್ ಟು ದ ಕ್ಲೈಂಟ್ಸ್.